ದೊಡ್ಡ ಯಜಮಾನ್ರೆ, ಹಾಲು. 1 ಸ್ಪೂನ್ ಶುಗರ್ ಹಾಕು. ಮೊದಲು ಸಕ್ಕರೆ ಹಾಕಿ ಆಮೇಲೆ ತಿರುಗಿಸ್ತಾರೆ ಪಾರ್ವತಿ. ಅಯ್ಯೋ ಹೌದಲ್ವಾ, ಯಾವುದೋ ಜ್ಞಾನದಲ್ಲಿ. ಏನು ಯೋಚನೆ ಮಾಡ್ತಾ ಇದೆಯಾ ಪಾರ್ವತಿ? ನನ್ನಿಂದ ಏನೇನೋ ನಡೆದೋಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾರಿಂದನೂ ಏನು ನಡೆಯಲ್ಲ, ಎಲ್ಲ ದೇವರಿಚ್ಛೆ ಅಂತ ನಡೆಯೋದು. ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ಅದು ಸರಿ, ನಿನ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ನನ್ನ ಮದುವೆ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಿಲ್ಲ ದೊಡ್ಡ ಯಜಮಾನ್ರೆ. ನಮ್ಮ ಪಿತಾಜಿನಾಗಲಿ ನಮ್ಮ ದಡಿಗಣಿನಾಗಲಿ ಬಿಟ್ಟು ಹೋಗೋ ಯೋಚನೆನೇ ಬಂದಿಲ್ಲ. ಹಾಗಿರ್ಬೇಕಾರೆ ಹುಡುಗ ಹೀಗಿರಬೇಕು ಹಾಗಿರಬೇಕು ಅಂತ ಹೇಗೆ ಹೇಳಲಿ? ಪಾರ್ವತಿ, ಮದುವೆ ಆದರೆ ಅಪ್ಪ ತಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಯಾಕೆ ಅನ್ಕೋತೀಯ? ಈ ಕಾಲದಲ್ಲಿ ಸ್ಕೂಲ್ ಮಕ್ಕಳನ್ನೇ ಪ್ರೀತಿ ಪುರಾಣ ಅಂತ ಶುರು ಮಾಡ್ಕೊಂಡಿರ್ತಾರೆ. ನೀನು ಸ್ಕೂಲ್ಗೆ ಹೋಗೋವಾಗ ಯಾವುದೋ ಹುಡುಗನ ನೋಡಿ ನನ್ನ ಮದುವೆ ಆಗೋ ಹುಡುಗ ಈ ಥರ ಇರಬೇಕು ಅಂತ ನೀನು ಅಂದ್ಕೊಂಡಿಲ್ವಾ? ಅಯ್ಯೋ, ನಾನು ಸರಿಯಾಗಿ ಸ್ಕೂಲ್ ಮೆಟ್ಲು ಹತ್ತೋ ಅವಕಾಶನೇ ಸಿಗಲಿಲ್ಲ ದೊಡ್ಡ ಯಜಮಾನ್ರೆ. ಹೌದಾ? ನೀನು ಎಲ್ಲಿವರೆಗೂ ಓದಿದ್ಯಾ? ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಓದಿರೋದು ಬರೀ 5ನೇ ಕ್ಲಾಸ್ವರೆಗೂ, ಅದು ಅರ್ಧಂಬರ್ಧ. ಯಾಕೆಂದರೆ ಪರೀಕ್ಷೆನೇ ಬರೆಯೋಕ್ಕಾಗಲಿಲ್ವಲ್ಲ. ಏಕೆ? ಪರೀಕ್ಷೆಗೆ 1 ವಾರ ಇದೆ ಅನ್ಬೇಕಾರೆ ಅಮ್ಮ ಹೋದ್ಲು. ಮನ್ಸು ಕೆಡ್ತು. ಪರೀಕ್ಷೆ ಮೇಲಿನ ಮನ್ಸು ಹೋಯ್ತು. ಊರಲ್ಲೆಲ್ಲ ಹೇಳೋರು ಪಾರು ಕೈಗುಣ ಚೆನ್ನಾಗಿದೆ ಅಂತ, ಆದ್ರೆ ನನ್ನ ತಲೆಯಲ್ಲಿ ಮಾತ್ರ ಏನೂ ಇರಲಿಲ್ಲ. ಪುಸ್ತಕದ ಕಡೆ ಗಮನ ಕೊಡೋಕ್ಕಾಗದೇ ಇರೋಳಿಗೆ ಇನ್ನು ಪ್ರೀತಿ ಗೀತಿ ಎಲ್ಲ ಹೇಗೆ ಸಾಧ್ಯ ಹೇಳಿ? ಅದು ಅಲ್ಲದೆ ನಾನು ಆ ರೀತಿ ಯಾವ ಹುಡುಗರನ್ನೂ ನೋಡೇ ಇಲ್ಲಪ್ಪ. ಹೋಗಲಿ ಬಿಡು, ನಿನಗೆ ಮ್ಯಾಚ್ ಆಗುವಂಥ ಪರ್ಫೆಕ್ಟ್ ಜೋಡಿನ ಹುಡುಕೋ ಜವಾಬ್ದಾರಿ ನಂದು. ನೀನು ಓದ್ತೀನಿ ಅಂದರೆ ಹೇಳು, ನಾನು ವ್ಯವಸ್ಥೆ ಮಾಡ್ತೀನಿ. ಈ ಕಾಲೇಜ್ ಡಿಗ್ರಿಗಿಂತ ನಿನ್ನ ಜೀವನ ಡಿಗ್ರಿ ತೊಗೊಂಡಿದ್ಯಾ. ಈ ಎಕ್ಸಾಮ್ ಎಲ್ಲ ನಿನಗೆ ಕಷ್ಟ ಆಗಲ್ಲ ಬಿಡು. ನಿಮಗೆ ನನ್ನ ಮೇಲೆ ಧೈರ್ಯ ಇರೋಷ್ಟು ನನಗೆ ನನ್ನ ಮೇಲೆ ಧೈರ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಿರ್ತಿದ್ದೆ. ಈಗ ನೀವು ಹೇಳ್ತಿದ್ದೀರಾ ಅಲ್ವಾ, ಇನ್ನು ನಾನು ಓದಿ ಉದ್ಧಾರ ಆಗೋದು ಗ್ಯಾರಂಟಿ. ಸರಿ, ನಿನ್ನ ಹೈಟ್ ಎಷ್ಟು? ಅಂದರೆ ನಿಂತ್ಕೋ. ನಿಮ್ಮ ಭುಜದ ತನಕ ಬರ್ತೀನಿ ಅಂದರೆ ನೀವೇ ಲೆಕ್ಕ ಹಾಕೊಡಿ. ಒಂದು 5.4 ಇರ್ಬೋದು. ನಿನ್ನ ತೂಕ ಎಷ್ಟು? 4 ತಿಂಗಳ ಹಿಂದೆ 2 ರೂಪಾಯಿ ಹಾಕಿ ತೂಕ ಚೆಕ್ ಮಾಡಿದಾಗ 55 kg ಇದ್ದೆ. ಈಗೇನಷ್ಟು ದಪ್ಪ ಆಗಿಲ್ಲಪ್ಪ. ಬಟ್ಟೆಗಳೆಲ್ಲ ಯಾವುದು ಬಿಗಿಯಾಗಿಲ್ಲ. ಸರಿ, ಈಗ ನಾನು ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ನಿನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀನಿ. ಹಾಗೆ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೂ ಕಳಿಸ್ತೀನಿ. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಪಾರ್ವತಿ. ಹೂ ಅರಳಾಗಿ ನೋಡೋಕೆ ಚಂದ, ದಾಸವಾಳದ ಹೂ ಥರ. ಹೌದು, ಇವತ್ತೇನು ತುಂಬ ಖುಷಿಯಾಗಿದೆಯಲ್ಲ, ಏನು ರೀಸನು? ಅಖಿಲಮ್ಮವ್ರು ನನ್ನ ಮಾತಾಡ್ಸಿದ್ರು. ಅವರೇ ನನ್ನ ಮದುವೆ ಮಾಡಿಸ್ತೀನಿ ಅಂದರು. ಅದು ಅಲ್ಲದೆ ಖುದ್ದಾಗಿ ನೀವೇ ಗಂಡು ಹುಡುಕ್ತಾ ಇದ್ದೀರಾ. ಖುಷಿಯಾಗಿರೋದಕ್ಕೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು ಹೇಳಿ? ನಾನು ನಿಜವಾಗ್ಲೂ ಪುಣ್ಯವಂತೆ. ಹೌದು ಪಾರ್ವತಿ, ನೀನು ತುಂಬ ಪುಣ್ಯವಂತೆ. ಸರಿ ಯಜಮಾನ್ರೆ, ನನಗೆ ಕೆಲಸ ಇದೆ, ನಾ ಹೊರಡ್ತೀನಿ. ಪಾರ್ವತಿ, ಅಮ್ಮೋರೆ, ನಿನಗೆ 7 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದೆ. ಅದರಲ್ಲಿ 3 ದಿನ ಆಯಿತು. ನೆನಪಿದೆಯಾ? ಹ್ಞೂ ಅಮ್ಮೋರೆ. ಇನ್ನು ಉಳಿದಿರೋದು 4 ದಿನ. ಈ 4 ದಿನಗಳಲ್ಲಿ
ನಿನ್ನ ಮಾತನ್ನು ಉಳಿಸ್ಕೊಂಡು ನಿನ್ನ ಮುಖಕ್ಕೆ ಬಳಿದಿರೋ ಮಸಿನ ಅಳಿಸ್ಕೊಳ್ಳೋ ಅವಕಾಶ ಇದೆ. ನಿನಗೆ ಹತ್ತಿರೋ ಕಳಂಕನೂ ದೂರ ಆಗುತ್ತೆ, ನಿನ್ನ ಕುತ್ತಿಗೆಗೆ ತಾಳಿನೂ ಬೀಳುತ್ತೆ. ನೀನು ಅಂದ್ಕೊಂಡಿರೋದಕ್ಕಿಂತ ಜೋರಾಗಿ ನಿನ್ನ ಮದುವೆನ ಮಾಡಿಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಪ್ರೀತು ದಿಶಾನ ಎಂಗೇಜ್ಮೆಂಟ್ ಆಗಬೇಕು. ಅದು ನೀನು ಕೊಟ್ಟ ಮಾತಿನ ಪ್ರಕಾರ ನಿನ್ನಿಂದನೇ ಆಗಬೇಕು. ಆಮೇಲೆ ನಾನು ನನ್ನ ಮಾತನ್ನು ಉಳಿಸ್ಕೋತೀನಿ. ನಿಮ್ಮಪ್ಪನ ಮುಖದಲ್ಲಿ ನಗು ಸಂತೋಷ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ತೀನಿ. ಈಗ ನೀನು ಕಷ್ಟಪಟ್ಟರೆ ಜೀವನ ಪೂರ್ತಿ ಸುಖ ಅನುಭವಿಸ್ತೀಯ. ನೆನಪಿರಲಿ. ಅಮ್ಮೋರೆ, ಮಾತು ಕೊಟ್ಟಾಗಿದೆ, ನಿರ್ಧಾರನೂ ಮಾಡಾಗಿದೆ. ದಿಶಾ ಅಮ್ಮ ಚಿಕ್ಕ ಯಜಮಾನ್ರ ಮನಸ್ಸನ್ನು ಬದಲಾಯಿಸೋದೊಂದೇ ಬಾಕಿ. ಹಾಗೇನಾದರೂ ನಾನು ಸೋತ್ರೆ ನೀವು ಕೊಡೋ ಶಿಕ್ಷೆನ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಮ್ಮೋರೆ. ಇನ್ 7 ದಿನದಲ್ಲಿ ಚಿಕ್ಕ ಯಜಮಾನ್ರು ದಿಶಾ ಅವರು ಮನ್ಸ್ ಬದಲಾಯಿಸ್ಕೊಂಡು ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕಂತೆ. ದಿಶಾ, ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಖಿಲ ಆಂಟಿ ಬಗ್ಗೆ ಅಖಿಲಾಂಡೇಶ್ವರಿ ಬಗ್ಗೆ ಯೋಚನೆ ಮಾಡೋದನ್ನು ನಾನೇ ಬಿಟ್ಟಿದ್ದೀನಿ. ಇನ್ನು ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಯಾಕೆ ನಿನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದೆಯಾ? ಇಷ್ಟು ವರ್ಷದ ಗೆಳೆತನ ಸಂಬಂಧವಾಗಿ ತಿರುಗೋ ಹೊತ್ತಿಗೆ ಎಲ್ಲ ಹಾಳಾಗೋಯ್ತು. ಬಿಟ್ಬಿಡು ದಿಶಾ. ನೋ, ಏನೂ ಹಾಳಾಗಿಲ್ಲ ಮಾಮ್. ಇಷ್ಟೆಲ್ಲ ಆದರೂ ಏನೂ ಹಾಳಾಗಿಲ್ಲ ಅಂತ ಹೇಳ್ತಿದ್ಯಲ್ಲ, ಇನ್ನೇನು ಉಳಿದಿದೆ ಹಾಳಾಗೋದಕ್ಕೆ? ಹಾಳಾಗಿದ್ರೆ ತಾನೇ ಉಳಿಯೋ ಪ್ರಶ್ನೆ. ಹೌದು ಮಾಮ್, ನಿಶ್ಚಿತಾರ್ಥ ಬೇಡ ಅಂತ ಬಂದದ್ದು ನಾವಾ ಇಲ್ಲ ಅಖಿಲ ಆಂಟಿನ? ಅಖಿಲ ಆಂಟಿಗೆ ನನ್ನ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು ಅನ್ನೋ ಆಸೆ ಈಗಲೂ ಇದೆ. ಅದು ಹೇಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯಾ? ಏನಾದರೂ ವಿಚಾರ ಗೊತ್ತಾಯ್ತಾ? ಹೌದು, ಅವ್ರ ಮನೆಯ ದರಿದ್ರ ಕೆಲಸದವಳು ಪಾರ್ವತಿ ಇದ್ದಾಳಲ್ಲ, ಅವಳಿಗೆ ಅಖಿಲ ಆಂಟಿ 7 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಆ 7 ದಿನಗಳಲ್ಲಿ ಅವಳು ನನ್ನ ಮತ್ತು ಪ್ರೀತು ಮನಸ್ಸನ್ನು ಬದಲಾಯಿಸಿ ನಾವಿಬ್ರಿಗೂ ಮದುವೆ ಆಗೋ ಹಾಗೆ ಮಾಡಬೇಕು. ನನಗೂ ಪ್ರೀತಿಗೂ ಮದುವೆ ಆಗಬೇಕು ಅನ್ನೋ ಆಸೆ ಅವ್ರಿಗಿದೆ ಅಂದಮೇಲೆ ನಾನು ಅವ್ರ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಅವ್ರಿಗಿದೆ ಅಂತ ತಾನೇ ಅರ್ಥ.